Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳಲಿದೆ. ವಿಶೇಷವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಒಂದು ತ್ರಿಕೋನ ಸ್ಪರ್ಧೆ ಆಗ್ತಕ್ಕಂತ ಒಂದು ಸಂಪೂರ್ಣ ಚಿತ್ರಣ ಕಾಣ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿದ್ದು IAS ತರಬೇತಿ ಕೇಂದ್ರದ ಮೂಲಕ ಇಡೀ ರಾಜ್ಯದಲ್ಲಿ ಚಿರಪರಿಚಿತರಾದಂತ ಯುವಕ ಇವತ್ತು ಸ್ಪರ್ಧೆಯಲ್ಲಿದ್ದಾರೆ. ಈಗ ಬೆಳ್ಳುಡಿಯಲ್ಲಿ ಹರಿಹರ ತಾಲೂಕಿನ ಬೆಳ್ಳುಡಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೊನೆಯ ದಿನ ಏನ್ ಅನ್ಸುತ್ತೆ ಪ್ರಚಾರಕ್ಕೆ ಒಂದು ತೆರೆ ಬೀಳ್ತಕ್ಕಂಥ ದಿನ? ಜನಗಳಲ್ಲಿ ಹುಮ್ಮಸ್ಸು 2 ಪಟ್ಟು ಜಾಸ್ತಿ ಆಗಿದೆ. ನಿನ್ನೆ CM ಬಂದು ಹೋದಾಗಿಂದ ಜನಗಳಲ್ಲಿ ನನ್ನ ಗೆಲ್ಲಿಸ್ಬೇಕನ್ನೋ ಹಠ ಇನ್ನು ಡಬಲ್ ಆಗಿದೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ರಿಪೋರ್ಟ್ ಬಂದಿದೆ ನಿನ್ನೆ, ನೀವು ಬೇಕಾದ್ರೆ ನೋಡಬಹುದು ಅದನ್ನ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. GB ವಿನಯ್ ಕುಮಾರ್ ಎಲ್ಲಿ ಹೋಗ್ತಿದ್ದಾರೆ ಅಲ್ಲಿ BJP ಕಾಂಗ್ರೆಸ್ ಗಿಂತ ಡಬಲ್ ಪಟ್ಟು ಜನಗಳು ಸೇರ್ತಾ ಇದ್ದಾರೆ. ಹಾಗಾಗಿ 2 ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಚಿಂತೆ ಆಗಿದೆ ಅಂತಂದು ನೀವು ಈಗಲೇ ನೋಡ್ತಿರ್ಬೋದು. ಇಲ್ಲೆಲ್ಲ ಬೆಳ್ಳುಡಿ ಗ್ರಾಮ, ಇಲ್ಲಿ ಬೆಳ್ಳುಡಿ ಗ್ರಾಮದಲ್ಲಿ ನಿನ್ನೆನೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳು ಬಂದು ವಿನಯ್ ಕುಮಾರ್ ಬಂದ್ರೆ ಹೋಗ್ಬೇಡಿ ಅಂತ ಹೇಳಿದ್ರು. ಜನಗಳು ನನಗೆ ಹೇಳ್ತಾ ಇರೋದು, ನಾವು ದಡ್ರಲ್ಲಪ್ಪ, ಸ್ವಂತ ಬುದ್ಧಿ ಇದೆ, ನಮಗೂ ಸ್ವಂತ ಯೋಚನೆ ಮಾಡೋ ಶಕ್ತಿ ಇದೆ, ಹಾಗಾಗಿ ನಿನ್ನನ್ನು ಒಪ್ಪಿ ನಿನ್ನನ್ನು ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಬಂದಿದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ. ಹಾಗಾಗಿ ಹೋದ ಕಡೆಯಲ್ಲೆಲ್ಲ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಐ ಥಿಂಕ್ ಗೆಲ್ಲೋದು ಖಚಿತ ಅಂತ ನನಗೆ ಅನಿಸ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ ಅವರು ಏನ್ ಟಾರ್ಗೆಟ್ ಮಾಡಿದ ನಂತರ ಅದೇ ಪ್ರತಿಕ್ರಿಯೆ ನಿಮ್ದು? ಪ್ರತಿಕ್ರಿಯೆ ಈಗ ಅದೇ ಹಂಗೆ ಹೇಳ್ಬಾರ್ದಿತ್ತು. ಫಾರ್ ಎಕ್ಸಾಂಪಲ್ ಇವಾಗ ಶಾಮನೂರು ಶಿವಶಂಕರಪ್ಪ ಶಿವಮೊಗ್ಗಕ್ಕೆ ಹೋಗಿ ವಿಜೇಂದ್ರನ್ ಗೆಲ್ಸಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿರೋ ಬಹಳ ದೊಡ್ಡ ಲೀಡರು ಹೋಗಿ BJP ಕ್ಯಾಂಡಿಡೇಟ್ನ ಗೆಲ್ಸಿ ಅಂತ ಹೇಳ್ತಾರೆ. ಬಟ್ ನನ್ನ ದುರದೃಷ್ಟ, ನಿನ್ನೆ ನನ್ನ ಬರ್ತಡೇ ಬಂದು ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿರೋನ್ನ ಸೋಲ್ಸು ಅಂತ ಹೇಳಿದ್ದಾರೆ. ಅದು ರಾಜಕೀಯ ತಂತ್ರಗಾರಿಕೆ ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಯಾರು ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರನ್ನ ಗೆಲ್ಸೋದಕ್ಕೆ ಮಾತು ಹೇಳಿರ್ಬೋದು. ಬಟ್ ಅದು ಹೇಳ್ಬಾರ್ದಿತ್ತು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಯಾಕಂತಂದ್ರೆ ನಾನು ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಮಾಡಬೇಕು, ಜನಗಳಿಗೆ ಅಭಿವೃದ್ಧಿ ಮುಟ್ಟಿಸ್ಬೇಕಂತ ಒಂದು ಹಂಬಲದಿಂದ ಬಂದಿರೋಂಥದ್ದು, ಯಾರನ್ನೂ ಸೋಲಿಸ್ಬೇಕಂತಂದಲ್ಲ, ನಾನು ಗೆಲ್ಲಬೇಕಂತ ಬಂದಿರೋದು. ಹಾಗಾಗಿ ಎನಿವೆ ಅವ್ರು ಹೇಳಿದ್ರು ಕೂಡ ಸಾಹೇಬ್ರ ಮೇಲೆ ಭಾಳ ಪ್ರೀತಿ ಗೌರವ ನನಗೆ ಸಾಯ ತನಕ ಇರ್ತದೆ ಅದು. ಹಾಗಾಗಿ ಅದು ಅವ್ರು ನನಗೆ ಕೊಟ್ಟ ಶ್ರೀರಕ್ಷೆ ಆಶೀರ್ವಾದ ಅಂತ ಭಾವಿಸಿ ಪಾಸಿಟಿವ್ ಆಗಿ ಇನ್ನೂ ಹೆಚ್ಚು ಶಕ್ತಿಯಿಂದ ಮುಂದೋಗ್ತಾ ಇದ್ದೀನಿ. ಇವತ್ತು ಪ್ರಚಾರಕ್ಕೆ ಒಂದು ತೆರೆ ಬೀಳ್ತಾ ಇದೆಯಾ? ಜನಕ್ಕೆ ಏನ್ ಅಪೀಲ್ ಮಾಡಕ್ ಇಷ್ಟಪಡ್ತೀರಾ? ಜನಕ್ಕೆ ನಾನು ಅಭಿವೃದ್ಧಿ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಜನಕ್ಕೆ ಅಭಿವೃದ್ಧಿ ಗ್ಯಾರಂಟಿ ಅವರು ಹೆಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅನೇಕ ದಾರಿಗಳಿದೆ. ಒಂದು MP ಸ್ಥಾನ ಬಹಳ ಜವಾಬ್ದಾರಿಯುತ ಸ್ಥಾನ. CSR ಫಂಡ್ ಇಂದನೂ ಮಾಡ್ಬೋದು, ಫಿಲಾಂಥ್ರಪಿಯಿಂದನೂ ಮಾಡ್ಬೋದು. ಆ ಸ್ಥಾನ ಒಂದು ರೀಚ್ ನೆಟ್ವರ್ಕ್ ಕೊಡ್ತದೆ. ಏನಪ್ಪ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಅಷ್ಟೇ. ನಮಗೆ ಸ್ಥಾನಮಾನಕ್ಕಿಂತ ಇಚ್ಛಾಶಕ್ತಿ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಕೆಲಸ ಮಾಡಲೇಬೇಕು ಅಂತಂದು ಇಚ್ಛಾಶಕ್ತಿ ಇದೆ. 650 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೆ, ಸುಲಭ ಅಲ್ಲ. ಅಂದ್ರೆ ಹಿಡಿದ ಕೆಲಸ ಬಿಡಲ್ಲ ನಾನು. ಒಂದು ಶಾಲೆ ಊರಲ್ಲಿ ಕಟ್ಟಿಸ್ತೀನಿ ಅಂದ್ರೆ ಕಟ್ಟಿಸ್ತೀನಿ. ಈಗ ಮುಸ್ಲಿಂ ಸೌತ್ ನಮ್ಮ ದಾವಣಗೆರೆಯಲ್ಲೆಲ್ಲ ಹಾಸ್ಪಿಟ್ಲ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಅಲ್ಲಿ ಒಂದು ಮಾಡಿಸ್ಬೇಕಂದ್ರೆ ಮಾಡಿಸ್ತೀನಿ. ಆ ಒಂದು ಇಚ್ಛಾಶಕ್ತಿ ಇದೆ. ಆ ಒಂದು ರೀಚ್ ನೆಟ್ವರ್ಕ್ MP ಸ್ಥಾನ ಕೊಡಿಸುತ್ತೆ. ಹಾಗೆ ದಾವಣಗೆರೆ ಕ್ಷೇತ್ರದಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ಊಹಾಪೋಹಗಳಿಗೆ ನೀವು ಕಿವಿಗೊಡದಂತೆ ನಿಮ್ಮ ಮನೆ ಮಗ GB ವಿನಯ್ ಕುಮಾರ್ ಬಹಳ ಸ್ವಂತ ಪರಿಶ್ರಮದಿಂದ ಹುಡುಗ ಮೇಲ್ ಬಂದಿದ್ದಾನೆ. ಹಾಗಾಗಿ ನೀವು ಒಂದು ಅವಕಾಶ ಕೊಟ್ಟಲ್ಲಿ ನಿಜವಾಗ್ಲೂ ನಿಮಗೆ ಹೆಮ್ಮೆ ಬರೋ ಥರ ಮುಂದಿನ ದಿನದಲ್ಲಿ ಕೆಲಸ ಮಾಡ್ತೀನಿ. ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಕೊಡಿ. ಕೇವಲ 2 ಮನೆಗಳಿಗೆ ಪದೇ ಅವಕಾಶ ಕೊಡಬೇಡಿ. ನಮ್ಮಂಥ ಬಡವರನ್ನು ಈ ಕಡೆ ನೋಡಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಕಳೆದ ಹಲವಾರು ದಿನದಿಂದ ನಿರಂತರವಾಗಿ ಪ್ರಚಾರವನ್ನು ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಕ್ಷೇತ್ರದಲ್ಲಿ ಹೆಚ್ಚು ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಅವರು ಇವತ್ತು ಕೊನೆಯ ದಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ತಾವು ಕೇವಲ 2 ಕುಟುಂಬಗಳಿಗೆ ಅಧಿಕಾರವನ್ನು ನೀಡಿದೆ, ನನಗೂ ಒಂದು ಅವಕಾಶ ಕೊಡಿ, ನಾನು ಅಭಿವೃದ್ಧಿ ಅಂದ್ಕೊಂಡನ್ನ ಸಾಧಿಸಿ ತೋರಿಸ್ತೀನಿ ಅಂತಕ್ಕಂಥ ಸ್ಪಷ್ಟವಾದ ನುಡಿಗಳನ್ನು ಹೇಳ್ತಾ ಇದ್ದಾರೆ. ಶಾಂತಕುಮಾರ್ ಅವರಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.